ಮಾದಪಟ್ಟಣದಲ್ಲಿ ಕಲ್ಲು ಕ್ವಾರಿಯ ಮಹಾ ದುರಂತ ಆಗಿಬಿಟ್ಟಿದೆ. ಇನ್ನೂ ಕೂಡ ಮಾಲೀಕರನ್ನ ಅರೆಸ್ಟ್ ಮಾಡಿಲ್ಲ. ಮಾದಪಟ್ಟಣದಲ್ಲಿ ಮಹಾ ಅವಘಡವೊಂದು ನಡೆದು ಹೋಗ್ಬಿಟ್ಟಿದೆ. ನಿನ್ನೆಯಾದಂಥ ಘಟನೆ. ಆದರೆ ಇಷ್ಟೊತ್ತಾದರೂ ಕೂಡ ಈ ಕ್ವಾರಿಯ ಮಾಲೀಕನನ್ನ ಅರೆಸ್ಟ್ ಮಾಡಲಿಲ್ಲ. ದುರ್ಘಟನೆ ಸಂಭವಿಸುತ್ತಿದ್ದಂತೆಯೇ ಆತ ಅಲ್ಲಿಂದ ಕಾಲು ಕಿತ್ತಿದ್ದಾನೆ. 26 ಗಂಟೆ ಕಳೆದರೂ ಕೂಡ ಆತನ ಪತ್ತೆ ಇನ್ನೂ ಆಗ್ತಿಲ್ಲ. ಮಾಲೀಕನನ್ನ ಬಂಧಿಸುವುದಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಆತ ಎಲ್ಲಿದ್ದಾನೆ, ಏನಾಯಿತು? ಯಾಕಂತಂದ್ರೆ ನಿನ್ನೆ ಬೆಳಿಗ್ಗೆ 7ರ ಸುಮಾರಿಗೆ ದುರ್ಘಟನೆಯಾಗಿತ್ತು. ಬಂಡೆ ಬಿದ್ದು ಅಸುನೀಗಿದ್ದಂಥ 7 ಜನ ಕಾರ್ಮಿಕರು. ಅನೇಕರ ಸ್ಥಿತಿ ಚಿಂತಾಜನಕ ಆಗಿದೆ. ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ ದೂರದಿಂದ ಊರಿನಿಂದ ಬಂದಂಥವರು ಕೆಲಸ ಮಾಡ್ತಿದ್ರು ಬೆಳ್ಳಂಬೆಳಿಗ್ಗೆ ಎತ್ಕೊಂಡು. ಆದರೆ ಕ್ವಾರಿಯಲ್ಲಾಗಿರುವಂಥ ಮಹಾ ದುರಂತದಿಂದಾಗಿ 7 ಜನ ಮೃತಪಡ್ತಾರೆ. ಅನೇಕರ ಸ್ಥಿತಿ ಗಂಭೀರವಾಗ್ಬಿಟ್ಟಿದೆ. ಬಹಳ ದೊಡ್ಡ ಮಟ್ಟದ ಕಾರ್ಯಾಚರಣೆಗಳಾಯಿತು, ಆಸ್ಪತ್ರೆಗೆ ಸೇರಿಸೋ ಕೆಲಸಗಳನ್ನಾಯಿತು. ನಂತರದಲ್ಲಿ ಕುಟುಂಬಿಕರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿತ್ತು. ನಿನ್ನೆ ಇಷ್ಟೊತ್ತಾದರೂ 26 ಗಂಟೆ ಆಯಿತು. ಆದರೆ ಈ ಕ್ವಾರಿಯ ಮಾಲೀಕನನ್ನ ಬಂಧಿಸಿಲ್ಲ. ಆತನಿಗೋಸ್ಕರ ಪೊಲೀಸರು ಹುಡುಕಾಟವನ್ನು ನಡೆಸುತ್ತಿದ್ದಾರೆ. ನಿನ್ನೆ ಬೆಳಿಗ್ಗೆ 7 ಗಂಟೆಯ ಆಸುಪಾಸಿನಲ್ಲಾದಂಥ ಘಟನೆ. ಬೆಳ್ಳಂಬೆಳಿಗ್ಗೆನೇ ಕ್ವಾರಿ ಕೆಲಸ ಶುರುವಾಗಿತ್ತು. ಕೆಲಸ ಮಾಡ್ತಿದ್ರು ಕಾರ್ಮಿಕರೆಲ್ಲರೂ ಕೂಡ, ಬೇರೆ ರಾಜ್ಯದಿಂದ ಬಂದಂಥವರು, ನಮ್ಮ ರಾಜ್ಯದವರು ಸೇರಿದಂತೆ. ಕಲ್ಲು ಕ್ವಾರಿ ದುರಂತದಲ್ಲಿ 4ರನ್ನ ಈಗ ಪೊಲೀಸರು ವಶಕ್ಕೆ ಪಡೆಯುವಂತ ಕೆಲಸ ಮಾಡಿದ್ದಾರೆ. ಅದರಲ್ಲಿ 2 ಮ್ಯಾನೇಜರ್ ಇದ್ದಾರೆ ಸೇರಿದಂತೆ ಇತರರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಕಲ್ಲು ಕ್ವಾರಿಯ ದುರಂತದಲ್ಲಿ 4ರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಆ 4ರ ಪೈಕಿ 2 ಮ್ಯಾನೇಜರ್ಗಳಿದ್ದಾರೆ. ಈ ಕಲ್ಲು ಕ್ವಾರಿಗೆ ಸಂಬಂಧಪಟ್ಟಂತೆ ಒಬ್ಬ ಚಾಲಕ, ಇನ್ಚಾರ್ಜ್ ಅನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. 4ರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ತೀವ್ರವಾದಂಥ ವಿಚಾರಣೆ ಆಗ್ತಿದೆ ಪ್ರತಿ ವಿಚಾರದ ಬಗ್ಗೆನೂ. 2 ಕ್ವಾರಿ ಮಾಲೀಕರ ವಿರುದ್ಧ FIR ದಾಖಲಾಗಿದೆ. ತಾವರ್ಕೆರೆಯ ಠಾಣೆಯಲ್ಲಿ ಪ್ರಕರಣ ಅಂತೂ ದಾಖಲಾಗಿದೆ. ಈಗ ತನಿಖೆಯ ವೇಳೆ ಬ್ಲಾಸ್ಟ್ ಆಗಿಲ್ಲ ಅನ್ನೋದು ಒಂದು ವಿಚಾರ ಗೊತ್ತಾಗ್ತಿದೆ. ಅಲ್ಲಿ ಏನೇನಾಯ್ತು ಅನ್ನೋದರ ಕುರಿತಂತೆ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಮಾಡ್ತಿದ್ದಾರೆ. ನಾವು ದೃಶ್ಯದಲ್ಲೂ ಕೂಡ ನೋಡಬಹುದು. ನಿನ್ನೆಯ ಈ ಒಂದು ದೃಶ್ಯ ಇಡೀ ರಾಜ್ಯವನ್ನ ಮಮ್ಮಲ ಮರುಗುವಂತೆ ಮಾಡಿತ್ತು. ಕಷ್ಟಪಟ್ಟು ದುಡಿತಾ ಇದ್ರು, ಸಾವಾಯಿತು. ಯಾವುದೇ ರೀತಿಯಾದಂಥ ಪ್ರಿಕಾಷನ್ಸ್ಗಳಲ್ಲಿರಲಿಲ್ಲ. ಸರ್ಕಾರದ ನಿಯಮಗಳಂತೂ ಗಾಳಿಗೆ ತೂರಿ ಬೇಕಾಬಿಟ್ಟಿಯಾಗಿ ಕೆಲಸ ಮಾಡಿಸ್ಕೊಳ್ಳಾಗ್ತಿದೆ. ಹೇಳೋರಿಲ್ಲ ಕೇಳೋರಿಲ್ಲ, ಇಲ್ಲೀಗಲ್ ಆಗಿ ನಡೆಸ್ತಿದ್ದಾರೆ. ಇವ್ರು ಆಡಿದ್ದೇ ಆಟ ಅನ್ನೋ ಲೆಕ್ಕದಲ್ಲಿ ಹಾಕಿತ್ತು. ಆದರೆ 2 ಮ್ಯಾನೇಜರು, ಒಬ್ಬ ಚಾಲಕ, ಒಬ್ಬ ಇನ್ಚಾರ್ಜ್, ತಳಮಟ್ಟದಲ್ಲಿ ಯಾರಿದ್ದಾರೆ ಅವರನ್ನು ಮಾತ್ರ ಒಳಪಡ್ಕೊಂಡಿದ್ದಾರೆ. ಬಸವೇಶ್ವರ ಕ್ವಾರಿ ಮತ್ತು ಮತ್ತೊಂದು ಕಡೆಯಲ್ಲಿ ಕಾವೇರಿ ಕ್ವಾರಿ. ಒಂದು ಕಡೆ ಇನ್ನು ಮಾಲೀಕರ ಬಂಧನ ಮಾಡೋ ಕೆಲಸ ಆಗಿಲ್ಲ. ಮ್ಯಾನೇಜರ್ಗಳ ಅರೆಸ್ಟ್ ಆಯಿತು, ಚಾಲಕನ ಅರೆಸ್ಟ್ ಆಯಿತು, ಅಥವಾ ಇನ್ಯಾರೋ ಇನ್ಚಾರ್ಜ್ ಇದ್ದನಲ್ಲ ಅವರನ್ನು ವಶಪಡಿಸಿಕೊಂಡು ಪೊಲೀಸರೀಗ ತೀವ್ರ ತನಿಖೆ ನಡೆಸ್ತಿದ್ದಾರೆ. ಆದರೆ ಅಸಲಿ ತಿಮಿಂಗಿಲಗಳನ್ನ ಹಿಡಿಬೇಕಾದಂಥ ಸನ್ನಿವೇಶ ಆಯಿತು. ಯಾಕಿನ್ನೂ ಅರೆಸ್ಟ್ ಆಗಿಲ್ಲ? ಪರಾರಿ ಆಗಿದ್ರು. ನಿನ್ನೆ ಘಟನೆ ಆಗ್ತಿದ್ದಂತೆ ಗಾಯಗೊಂಡಿರುವಂಥ 5 ಕಾರ್ಮಿಕರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತಾ ಇದೆ. ಗಾಯಗೊಂಡಿರುವಂಥ 5 ಕಾರ್ಮಿಕರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡೋ ಕೆಲಸ ಆಗ್ತಿದೆ. ಬೆಂಗಳೂರಿನ RR ನಗರ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ. ಇನ್ನು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ವಿಚಾರಣೆ ಮಾಡೋ ಕೆಲಸವನ್ನ, ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಸಚಿವ ಕೃಷ್ಣ ಬೈರೇಗೌಡರು. 5ರ ಪೈಕಿ ಓರ್ವ ಕಾರ್ಮಿಕನ ಸ್ಥಿತಿ ಬಹಳ ಸೀರಿಯಸ್ ಇದೆಯಂತೆ ಆತನದ್ದು. ಇನ್ನು ಸ್ಥಳದಲ್ಲೇ ಯಾದಗಿರಿ, ಛತ್ತೀಸ್ಗಢನ ಈ ಕಾರ್ಮಿಕರು 7 ಜನ ಸಾವನ್ನಪ್ತಾರೆ. ಘಟನೆ ಆಗ್ತಿದ್ದಂತೆ ನುಚ್ಚಾಗಿ ಆ ದೇಹಗಳು ಚೆಲ್ಲಾಪಿಲ್ಲಿಯಾಗಿ ಅದನ್ನು ವಿವರಿಸೋದಕ್ಕೆ ಆಗುವುದಿಲ್ಲ. ಇಮಿಡಿಯೇಟ್ ಆಗಿ ಗೊತ್ತಾಗ್ತಿದ್ದಂತೆ ಆಸ್ಪತ್ರೆಗೂ ಕೂಡ ಅಧಿಕಾರಿಗಳು ಭೇಟಿ ಕೊಡ್ತಾರೆ, ಮುಖ್ಯಮಂತ್ರಿಗಳು ಹೋಗ್ತಾರೆ, ಕೃಷ್ಣ ಬೈರೇಗೌಡರು ಇದ್ರು, ಸೇರಿದಂತೆ ಇತರ ಸಂಬಂಧಪಟ್ಟಂತ ಅಧಿಕಾರಿಗಳೆಲ್ಲರೂ ಹೋಗ್ತಾರೆ. ಗಾಯಾಳುಗಳನ್ನ ವಿಚಾರಣೆ ಕೂಡ ಮಾಡಿದ್ರು. ಆ ಪೈಕಿ 5ರ ಪೈಕಿ ಓರ್ವರ ಕಾರ್ಮಿಕನ ಸ್ಥಿತಿ ಬಹಳ ಗಂಭೀರವಾಗಿದೆಯಂತೆ. 7 ಜನ ಹೆಂಗೂ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಇನ್ನು ಮೃತರ ಕುಟುಂಬ ಸದಸ್ಯರ ಜೊತೆಯಲ್ಲಿ ಅಧಿಕಾರಿಗಳು ಚರ್ಚೆ ಮಾಡ್ತಿದ್ದಾರೆ. ಮೃತದೇಹಗಳನ್ನ ಊರಿಗೆ ಕಳಿಸುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಿದೆ. ಸರ್ಕಾರದ ನಿಯಮಾನುಸಾರ ಪರಿಹಾರಕ್ಕೆ ಆದ್ಯತೆಯನ್ನ ಕೂಡ ಕೊಡ್ತಿದ್ದಾರೆ. ಕ್ವಾರಿಗಳ ಮಾಲೀಕರಿಂದಲೂ ಕೂಡ ಮೃತರಿಗೆ ಪರಿಹಾರವನ್ನ ಕೊಡೋ ಕೆಲಸ ಆಗ್ತಿದೆ. ಪಾಪ ಕಷ್ಟಪಟ್ಟು ದುಡಿಯೋದಕ್ಕೆ ಬಂದಂಥವರು
ಈಗ ಈ ಮೃತರ ಕುಟುಂಬ ಯಾರ್ಯಾರಿದೆ, ಒಂದು ಕಡೆ ಛತ್ತೀಸ್ಗಢ ಇರ್ಬೋದು, ನಮ್ಮ ರಾಜ್ಯದ ಯಾದಗಿರಿ ಅವರು ಇರ್ಬೋದು, ಸೇರಿದಂತೆ ಎಲ್ಲರ ಜೊತೆಯಲ್ಲೂ ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಯಾಕಂತಂದ್ರೆ ಮೃತದೇಹಗಳನ್ನ ಅವ್ರಿಗೆ ಕಳಿಸ್ಬೇಕು, ಅಲ್ಲಿ ಅವರ ಸಂಪ್ರದಾಯಬದ್ಧ ಹಾಗೆ ಅದಕ್ಕೊಂದು ಅಂತ್ಯ ಸಂಸ್ಕಾರ ಮಾಡಬೇಕು. ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ. ಹಾಗಾಗಿ ಸರ್ಕಾರದ ನಿಯಮಾನುಸಾರವಾಗಿ ಇವರಿಗೆ ಏನು ಪರಿಹಾರ ಕೊಡಬೇಕು ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಲೆಕ್ಕಾಚಾರಗಳಾಗ್ತಿದೆ. ಇದಕ್ಕೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸಂಜಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಸದ್ಯ ಆಸ್ಪತ್ರೆಯಲ್ಲಿರುವಂಥ ಈ ಇತರ ಕಾರ್ಮಿಕರ ಪರಿಸ್ಥಿತಿ ಹೆಂಗಿದೆ? ಮೃತದೇಹಗಳನ್ನು ಯಾವಾಗ ಕಳಿಸ್ಕೊಡ್ತಾರೆ? ಏನೆಲ್ಲ ಬೆಳವಣಿಗೆ ಆಗಿದೆ ಸಂಜಯ್? ಅಖಿಲೇಶ್, ಏನಂತ ಹೇಳಿದ್ರೆ ನಿನ್ನೆ ನಡೆದಂತಹ ದುರ್ಘಟನೆಯಲ್ಲಿ ಈಗೇನು 7 ಜನ ಸಾವನ್ನಪ್ಪಿದ್ರು. ಅದರಲ್ಲಿ 2 ಮೃತದೇಹಗಳನ್ನ ಈಗ ಪೋಸ್ಟ್ ಮಾರ್ಟಮ್ ಮಾಡಿ ಈಗ ಏನು ಅವರ ಸಂಬಂಧಿಕರಿಗೆ ಹಸ್ತಾಂತರ ಮಾಡಿರುವಂತದ್ದು. ಜೊತೆಗೆ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾನೂನು ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಮತ್ತೆ ಅಲ್ಲಿಯ ಕ್ವಾರೆಗೆ ಸಂಬಂಧಪಟ್ಟಂದ್ರೆ ಅಲ್ಲಿ 2 ಕ್ವಾರೆಗಳಿದ್ದಂತ ಸಂದರ್ಭದಲ್ಲಿ ಆ 2 ಕ್ವಾರೆಗೆ ಸಂಬಂಧಪಟ್ಟಂತೆ 4 ಜನರನ್ನ ಈಗ ಬಂಧನವನ್ನ ಮಾಡಿರುವಂತದ್ದು. ಹಾಗೆ ಏನು ಅಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇರುವಂತಹ ವ್ಯಕ್ತಿಗಳೇನಿದ್ದಾರೆ ಅವ್ರಿಗೂ ಕೂಡ ಏನೆಲ್ಲ ಚಿಕಿತ್ಸೆಗಳು ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಕ್ರಮವನ್ನ ತೆಗೆದುಕೊಳ್ತಾ ಇರುವಂತದ್ದು. ಅಂದ್ರೆ ಯಾವುದೇ ಅಲ್ಲಿ ಗಾಯಗೊಂಡಿರುವಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು, ಮತ್ತೆ ಅವರಿಗೆ ಯಾವುದೇ ರೀತಿಯ ಜೀವಕ್ಕೆ ಹಾನಿ ಆಗದ ರೀತಿಯಲ್ಲಿ ಈಗ ಟ್ರೀಟ್ಮೆಂಟ್ ಅನ್ನ ಕೊಡ್ಲಿಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಏನು ಮೃತದೇಹಗಳನ್ನ ಆದಷ್ಟು ಬೇಗ ಅವರ ಸಂಬಂಧಿಕರಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ ಮುಂದಾಗಿರುವಂತದ್ದು. ಮತ್ತೆ ಸಂಬಂಧಿಕರಿಗೆ ಏನು ಅವರ ಕುಟುಂಬಸ್ಥರು ಸಾವನ್ನಪ್ಪಿರುವಂತ ಕುಟುಂಬಸ್ಥರೇನಿದ್ದಾರೆ ಅವರ ಜೊತೆ ಕಾಂಟ್ಯಾಕ್ಟ್ ಅನ್ನ ಮಾಡುವಂತ ಕೆಲಸಗಳ ಕೂಡ ನಡೀತಾ ಇರುವಂತದ್ದು. ಈ ವಿಚಾರವಾಗಿ ಸಾಕಷ್ಟು ಅಂದ್ರೆ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು ಸಾಕಷ್ಟು ಮುತುವರ್ಜಿ ವಹಿಸಿ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಹಾಗೆ ವಿಪಕ್ಷ ನಾಯಕರು ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ಮಾಡ್ತಾ ಇರುತ್ತದೆ. ಯಾಕಂತ ಹೇಳಿದ್ರೆ ಈ ಒಂದು ಕ್ವಾರೆಗೆ ನಿರ್ದಿಷ್ಟವಾದ ಮಾನದಂಡದಲ್ಲಿ ನಡೆಸಬೇಕಾಗಿರುತ್ತೆ. ಆದ್ರೆ ಯಾವುದೇ ರೀತಿಯ ಮಾನದಂಡವನ್ನ ಇಲ್ಲಿ ಫಾಲೋ ಮಾಡ್ತಾ ಇಲ್ಲ. ಸೊ ನೀವು ಅಧಿಕಾರಿಗಳಾಗಿರ್ಬೋದು ಮತ್ತೆ ಆಡಳಿತ ಸರ್ಕಾರ ಆಗಿರ್ಬೋದು ಏನ್ ಮಾಡ್ತಾ ಇದ್ದೀರಾ ಅಂತ ಕೂಡ ಟೀಕೆ ಟಿಪ್ಪಣಿಗಳು ನಡೀತಾ ಇರುವಂತದ್ದು, ಅಂದ್ರೆ ವಾಗ್ವಾದಗಳು ನಡೀತಾ ಇರುವಂತದ್ದು. ಸದ್ಯ ಎರಡು ಕ್ವಾರೆಗಳ ಮಾಲೀಕರ ಮೇಲೆ ಈಗ FIR ದಾಖಲಾಗಿರುವಂತದ್ದು. ಮತ್ತೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ವಿಚಾರಣೆಗಳನ್ನ ಮಾಡ್ಬೇಕು ಎಲ್ಲವನ್ನೂ ಕೂಡ ಪೊಲೀಸರು ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಏನು ನಿರ್ಲಕ್ಷ್ಯ ಒಂದು ಆಕ್ಟ್ ನಲ್ಲಿ ಒಂದಿಷ್ಟು ಇದು FIR ಅನ್ನ ದಾಖಲು ಮಾಡಿರೋದ್ರಿಂದ ಯಾವುದೇ ರೀತಿಯ ಏನು ಮಾಲೀಕರನ್ನ ಅರೆಸ್ಟ್ ಮಾಡ್ಲಿಕ್ಕೆ ಬರೋದಿಲ್ಲ, ಅಂದ್ರೆ ಪೊಲೀಸರ ನಿರ್ಧಾರಕ್ಕೆ ಬಿಟ್ಟಿರುತ್ತೆ. ಯಾಕಂತ ಹೇಳಿದ್ರೆ ವಿಚಾರಣೆಯನ್ನ ಮಾಡಿ ಮಾಡಬಹುದು. ಆದ್ರೆ ಕೋರ್ಟ್ಗೆ ಚಾರ್ಜ್ ಶೀಟ್ ನಲ್ಲಿ ಅವರು ಮಾಡಿರುವಂತ ನಿರ್ಲಕ್ಷ್ಯದ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ಕೊಡುವಂತ ಕೆಲಸವನ್ನ ಯಾರು ಪೊಲೀಸರು ಮಾಡ್ಬೇಕಾಗುತ್ತೆ. ಅಖಿಲೇಶ್, ಎಸ್, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.